ಇಲ್ಲಿಂದ ಅವತಾರ್ ಜಗತ್ತು ತೆರೆದುಕೊಳ್ಳುತ್ತೆ. ಸೊ ಅವತಾರ್ ಸಿನಿಮಾ ನಮ್ಮಲ್ಲಂತೂ ರೋಮಾಂಚನವನ್ನೇ ಮೂಡಿಸಿತ್ತು. ಸೊ ನೋಡಿ, ಮಕ್ಕಳಿಗಂತೂ ಅತ್ಯಂತ ಆಕರ್ಷಕವಾದಂತಹ ಒಂದು ಈ ವ್ಯವಸ್ಥೆ. ಇದೆಲ್ಲ ಏನೇ ಇದ್ರೂ ಆರ್ಟಿಫಿಷಿಯಲ್ ಆದರೂ ಕೂಡ ಸಂಘಟಕರ ಪ್ರಯತ್ನವನ್ನು ನಾವೆಲ್ಲರೂ ಮೆಚ್ಕೋಬೇಕು. ಯಾವಾಗಲೂ ಒಂದು ಒಳಗಡೆ ಬರೋದು, ಎಂಟ್ರೆನ್ಸ್ ಬರೋದು, ಶಾಪಿಂಗ್ ಮಾಲ್ ಮಾತ್ರ ಇರೋದು. ಆದರೆ ಬಟ್ ಈ ಸಲ ಅವತಾರ್ ಸಿನಿಮಾದೊಂದು ಡಿಫ್ರೆಂಟ್ ಆಗಿ ಮಾಡಿ ಮಕ್ಕಳಿಗೆ ಒಳಗೆ ಬರಬೇಕಾದ್ರೆ, ನಮ್ಮ ದೊಡ್ಡವರಿಗಾದ್ರೂ ಅದೊಂದು ಆರ್ಟಿಫಿಷಿಯಲ್ ಅನ್ನಿಸಿದ್ರು, ಮಕ್ಕಳಿಗೆ ಮಾತ್ರ ತುಂಬಾ ರೋಮಾಂಚನ ಖುಷಿ ಆಯ್ತು. ಅಂದರೆ ಮಕ್ಕಳು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ನಾವು ಉಡುಪಿ ಉತ್ಸವ ಬಂದದಕ್ಕೊಂದು ಏನೋ ಒಂದು ಅವರಿಗೆ ಒಂದು ನಿಜ. ನಾವು ಯಾರು ಬೇಕಾದ್ರೆ ಸುಳ್ಳು ಹೇಳ್ಬೋದಾದ್ರೆ ಮಕ್ಕಳು ಸುಳ್ಳು ಹೇಳಲ್ಲ. ಸೊ ಪೇರೆಂಟ್ಸ್ಗಳಿಗೆ ಅದು ಗೊತ್ತೇ ಆಗುತ್ತೆ ಅಂತ ಅಲ್ವಾ? ತುಂಬಾ ಖುಷಿ ಆಗಿದೆ ಮಕ್ಕಳಿಗೆ. ಬೇರೆ ಇದೆಲ್ಲ ಶಾಪಿಂಗ್ ಇದೆಲ್ಲ ಯಾವಾಗಲೂ ಇದ್ದದ್ದೇ, ಬಟ್ ಆ ಒಳಗಿನ ಥೀಮ್ ಮಾಡಿದೆ ಈ ಸಲದಿಂದ ಮಕ್ಕಳಂತೂ ತುಂಬಾ ಖುಷಿ ಪಟ್ಟು. ನಿಜ ಸರ್, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿ ಹಬ್ಬದಲ್ಲಿದ್ದೇನೆ. 40 ದಿನಗಳ ಕಾಲ ಒಂದು ವಿಶೇಷವಾದಂತಹ ಹಬ್ಬ. ಸೊ ಪ್ರತಿ ವರ್ಷವೂ ಕೂಡ ಉಡುಪಿ ಉತ್ಸವ ಎನ್ನುವ ಹೆಸರಿನಲ್ಲಿ ಇದೇ ರೀತಿಯಾಗಿ ನಡೀತಾ ಇತ್ತು. ಆದ್ರೆ ಈ ಸಲ ಉಡುಪಿ ಹಬ್ಬ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಅವತಾರ್ ಕಾನ್ಸೆಪ್ಟ್ ಅನ್ನ ಮಾಡಿಕೊಂಡು ಮಕ್ಕಳನ್ನ, ಕುಟುಂಬಸ್ಥರನ್ನ, ಉಡುಪಿಯ ಜನರನ್ನ ರಂಜಿಸ್ಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಜೊತೆಗೆ ಬೇರೆ ಬೇರೆ ಸ್ಟಾಲ್ಗಳಿವೆ, ಅಥವಾ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಸೊ ಏನನ್ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಕುಟುಂಬ ಸಹಿತ ಈ ಒಂದು ಹಬ್ಬಕ್ಕೆ ಬರ್ಬೋದು. ನಮ್ಮ ಉಡುಪಿ ಹಬ್ಬದ ರೂವಾರಿಗಳು ಇಲ್ಲಿದ್ದಾರೆ. ಸೊ ಇವರು ಪವನ್ ಅಂತ, ಇವರು ಸಂತೋಷ್ ಅಂತ, ಉಡುಪಿಯವರೇ. ಸರ್, ಈ ಟೋಟಲ್ ಇಲ್ಲಿ ಒಂದು ಉಡುಪಿಯಲ್ಲಿ ಅವತಾರ್ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಿರೋದು ಸರಿನಾ? ಇದ್ರ ಹಿಂದಿನ ಒಂದು ಚಾಲೆಂಜ್ ಅಂದ್ರೆ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಮಾಡ್ತಾರೆ. ಸೊ ಈ ಕಾನ್ಸೆಪ್ಟ್ಗಳೆಲ್ಲ ಹೇಗೆ ನಿಮ್ಮಲ್ಲಿ ಬರುತ್ತೆ ಅಥವಾ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ? ಸೊ ಇದು ಹೆಂಗಿದೆ, ನಾವು ಒಂದು ಪ್ರಾಪರ್ ಒಂದು ಬೇರೆ ಊರಲ್ಲಿ ಹೋದಾಗ ಒಂದು ಕಲ್ಕತ್ತಾ ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ಒಂದು ಜಾಗದಲ್ಲಿ ಇದು ಕಾನ್ಸೆಪ್ಟ್ ಮಾಲಲ್ಲಿ ಹಾಕಿದ್ರು. ಸೊ ಅಲ್ಲಿದ್ದು ನೋಡಿ ನಮಗೆ ಒಂದು ಸ್ವಲ್ಪ ಕ್ರೇಜ್ ಬಂತು. ಕರ್ನಾಟಕದಲ್ಲಿ ಈ ಥರ ಯಾವುದೂ ಇಲ್ಲ, ಎಲ್ಲೂ ಮಾಡಿಲ್ಲ, ಫಸ್ಟ್ ಟೈಮ್ ಎಲ್ಲರೂ ಕಡೆ ಮಾಡೋಣ. ಹಾಗಾಗಿ ಆ ಒಂದು ಲೆಕ್ಕದಲ್ಲಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಇದು ನೋಡಿದ್ರೆ ಪ್ರಿಪೇರ್ ಮಾಡಿಸಿ ಅದ್ರ ಬಗ್ಗೆ ಲೀಸ್ಟ್ ತೊಗೊಂಡು ಪ್ರಿಪೇರ್ ಮಾಡಲಿಕ್ಕೆ ನಾವು ಇದು ಮಾಡಿದ್ವಿ. ಸೊ ಈಗ ಅದನ್ನು 1.5 ತಿಂಗಳಿಂದ ಇಲ್ಲಿ ವರ್ಕು ಮಾಡಿಸಿದ್ವಿ. ಲೇಬರೆಲ್ಲ, ಆರ್ಟಿಸ್ಟ್ಗಳೆಲ್ಲ ಕರೆಸಿ ಪ್ರತಿಯೊಂದು ಎಲ್ಲ ಕಡೆಯಿಂದನೂ ಪ್ರತಿಯೊಂದು ಅವರು ಕೈಯಲ್ಲಿ ಏನು ಎಫೆಕ್ಟ್ ಆಗಿ ಕೆಲಸ ಮಾಡಿದಾರಲ್ಲ ಅದಕ್ಕೆಲ್ಲ ಥರದಲ್ಲೂ ಅವರು ಎಫೆಕ್ಟಾಗಿ ಚೆನ್ನಾಗೇ ಮಾಡಿದ್ದಾರೆ. ಸೊ ಕರ್ನಾಟಕದ ಫಸ್ಟ್ ಟೈಮ್ ಉಡುಪಿಯಲ್ಲೇ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಮಾಡಿ ಉಡುಪಿ ಹಬ್ಬ ಅಂತೇಳಿ ಹೋದ ವರ್ಷ ಕಳೆದ ಬಾರಿ ಎಲ್ಲ ಉತ್ಸವ ಅಂತ ಮಾಡಿದ್ರು. ಹೌದು. ಸೊ ನಾವು ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಹಬ್ಬ ಅಂತ ಮಾಡಿದ್ವಿ ಉಡುಪಿಯಲ್ಲಿ. ಜನಕ್ಕೆ ಏನಾದ್ರು ಹೊಸದಾಗಿ ಏನಾದ್ರು ಕೊಡಬೇಕಲ್ವಾ? ಡಿಫ್ರೆಂಟ್ ಆಗಿದ್ರೆ ಜನ ನಮ್ಮನ್ನು ಲೈಕ್ ಮಾಡ್ತಾರೆ. ನೆಕ್ಸ್ಟ್ ಒಮ್ಮೆ ನಾವು ಮಗದೊಮ್ಮೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ. ನಿಜ, ಒಂದು ಚೆನ್ನಾಗಿದೆ, ಒಂದು ಚೇಂಜಸ್ ಅಲ್ವಾ ಸರ್ ಉಡುಪಿಗೆ ಬಂದಾಗ? ಸೊ ನಮ್ಮಲ್ಲಿ ಬೀಚ್ ಇದೆ, ಅಥವಾ ಎಲ್ಲವೂ ಇದೆ ನಮ್ಮಲ್ಲಿ ಬೇಕಾಗಿರುವಂಥದ್ದು. ಆದರೆ ಇದು ಒಂದು 2 ತಿಂಗಳ ಕಾಲ, 40 ದಿನಗಳ ಕಾಲ ನಮಗೊಂದು ಏನೋ ಒಂದು ಹೊಸ ಚೇಂಜಸ್ ಇದು. ಸೊ ಇದು ಅಂತೂ 60 ರೂಪಾಯಿ ಪ್ರವೇಶ ಪಡ್ಕೊಂಡು ಬಂದಾಗ ಎಲ್ರಿಗೂ ಇದು ಮುಕ್ತವಾಗಿ ನೋಡ್ಲಿಕ್ಕೆ ಸಿಗುವಂಥದ್ದು. ಇದರ ನಂತರ ಮತ್ತೆ ಫುಡ್ ಸ್ಟಾಲು ಅಥವಾ ಬೇರೆ ಬೇರೆ ಸ್ಟಾಲ್ಗಳು ಇರ್ತಾವಲ್ಲ ಸರ್? ನಮ್ಮಲ್ಲಿ ಕಮರ್ಷಿಯಲ್ ಇದೆ, ಪರ್ಚೇಸಿಂಗ್ ವಸ್ತು ಪ್ರದರ್ಶನಗಳಿದೆ, ಪಬ್ಲಿಕ್ಕಿಗೆ ಬೇಕಾದಂಥ ತಿನಿಸುಗಳಿದೆ, ಮತ್ತು ಅಮೇಜ್ಮೆಂಟ್ ಆಡಲಿಕ್ಕೆ ಕ್ರೇಜಿಗೆ ಮಕ್ಕಳಿಗೆ ಮನೋರಂಜನೆಗೋಸ್ಕರ ಎಲ್ಲ ಇದೆ. ಪ್ರತಿಯೊಂದು ನಾವು ಇದರಲ್ಲಿ ಅಳವಡಿಸಿದ್ದೇವೆ ಎಲ್ಲದನ್ನು. ನಿಜ, ಪ್ರತಿಯೊಂದು ಕೂಡ ಇದೆಲ್ಲ ಆರ್ಟಿಫಿಷಿಯಲ್ ಅಂತ ಆದ್ರೂ ಕೂಡ ಸಿನಿಮಾ ನೋಡಿದವರಿಗೆ ಅಂತೂ ಅದು ಮೈ ರೋಮಾಂಚನ ಆಗುತ್ತೆ. ಸೊ ಅಂಥದ್ದೇ ಒಂದು, ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನೇ ಖಂಡಿತ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಎಷ್ಟು ಸಾಧ್ಯವೋ ಅಷ್ಟು ಹತ್ರ ಬಂದಿದೆ ಅಂತ. ಅದು ಮಾತ್ರ ಖಂಡಿತ. ಪಬ್ಲಿಕ್ಕಿಗೆ ನಮ್ಮ ಕೈಯಿಂದ ಏನು ಎಫೆಕ್ಟ್ ಕೊಟ್ಟು ಮಾಡ್ಲಿಕ್ಕೆ ಆಗುತ್ತೋ ಅದೆಲ್ಲ ಕಂಪ್ಲೀಟ್ ನಾವು ಇದ್ರಲ್ಲಿ ತೋರಿಸಿದೀವಿ. ಜನಗಳ ಅಭಿಪ್ರಾಯನೂ ತಿಳ್ಕೊಂಡಿದೀವಿ, ಚೆನ್ನಾಗಿದೆ, ನೀವು ಇಟ್ಟಿರೋ ರೇಟ್ ರೀಸನಬಲ್ ಆಗಿದೆ. ಲೈವ್ ಅವತಾರ ಅಂತೇಳಿ ಕರ್ನಾಟಕದ ಫಸ್ಟ್ ಟೈಮ್ ನೀವು ಮಾಡಿದ್ರ, ನಮ್ಮ ಉಡುಪಿಯಲ್ಲಿ ನಮಗೆ ಇನ್ನೂ ತುಂಬಾ ಸಂತೋಷ ಆಗಿದೆ. ಇದು ಪಬ್ಲಿಕ್ ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಬರೋ ಪ್ರತಿಯೊಬ್ಬರು ಹೇಳ್ತಿದ್ದಾರೆ, ಸರ್ ತುಂಬಾ ಚೆನ್ನಾಗಿದೆ, ಮತ್ತೊಮ್ಮೆ ಬರ್ತೀವಿ. ಆ ಥರ ಎಲ್ಲ ಕಡೆಯಿಂದ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಸರ್, ಇದು ಸಂಜೆ ಎಷ್ಟು ಗಂಟೆಗೆ ಓಪನ್ ಆಗೋದು, ಮುಗಿಯೋದು ಎಷ್ಟು ಗಂಟೆ ಸರ್? 4:30ಗೆ ಓಪನ್ ಆಗುತ್ತೆ, ನೈಟ್ 10 o'clock ಕ್ಲೋಸ್. ಈಗ ಒಮ್ಮೆ 60 ರೂಪಾಯಿ ಇದು ಮಾಡಿದ್ರೆ 4:30ಗೆ ಬರ್ಬೋದಲ್ಲ ಸರ್? 4:30 ಇಂದ ನೈಟ್ 10 ಗಂಟೆವರೆಗೂ ಕೂಡ ನಾವು ಎಂಜಾಯ್ ಮಾಡಬಹುದು. ಖಂಡಿತ. ಜನಗಳಿಗೆ ಏನು ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವಲ್ಲ, ನಮ್ಮಲ್ಲಿ 10 ಗಂಟೆ ತನಕ ಎಲ್ಲರಲ್ಲೂ ಇರುತ್ತದೆ ಸರ್. ಇವರು ನಾನು ಉಪನ್ಯಾಸಕನಾಗಿದ್ದಾಗ ನನ್ನ ಹಳೆ ವಿದ್ಯಾರ್ಥಿ. ನಮಸ್ಕಾರ. ನಮಸ್ತೆ ಸರ್. ಇದು ನನ್ನ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಸೊ ಇಟ್ಸ್ ಬೀನ್ ಅ ಗ್ರೇಟ್ ಥಿಂಗ್ಸ್. ಅಂದರೆ ಇವಾಗ ಇದು ಅವತಾರ್ ಸ್ಪೆಷಲ್ ಅಂತ ಹೇಳ್ತಾರೆ. ಸೊ ಆವಾಗ ಲೈಕ್ ಈಗ ಅವತಾರ್ ರಿಲೀಸ್ ಆದ ನಂತರ ಇದು ನಮಗೆ ತುಂಬಾ ಆಕರ್ಷಕವಾಗಿದೆ. ಆ್ಯಂಡ್ ಆಲ್ಸೋ ಇಟ್ಸ್ ಬೀನ್ ವೆರಿ ಅಟ್ರಾಕ್ಟಿವ್ ಟು ಆಲ್ ದ ಪೀಪಲ್ ಓವರ್ ಹಿಯರ್. ಆ್ಯಂಡ್ ಐ ವಿಶ್ ಇದು ತುಂಬ ಇನ್ನೂ ಸ್ಪ್ರೆಡ್ ಆಗಲಿ ಜನಕ್ಕೆ. ಆ್ಯಂಡ್ ಆಲ್ಸೋ ಇದು ತುಂಬ ಎಲ್ಲರಿಗೂ ಹಬ್ಲಿ ಅಂತ ಹೇಳ್ತಾ, ನಿಜಕ್ಕೂ ಒಂದು ಕುಟುಂಬ ಸಮೇತ ಒಂದು 4-5 ಗಂಟೆಗಳ ಕಾಲ ನಾವೊಂದು ವಿಶೇಷವಾಗಿ ಕಳೆಯುವಂತಹ ಒಂದು ಉಡುಪಿಯ ಹಬ್ಬ. ಸೊ ಬನ್ನಿ ಉಡುಪಿಗೆ, ಉಡುಪಿಯ ಹಬ್ಬಕ್ಕೆ, ಉಡುಪಿಯ ಬೀಡಿನ ಗುಡ್ಡೆ ಮಹಾತ್ಮ ಗಾಂಧಿ ಬಯಲುರಂಗ ಮಂದಿರಕ್ಕೆ. ನಮಸ್ಕಾರ.